ನನ್ನ 10 ಸಿನಿಮಾ ಶಾಲೆಯ ವಿದ್ಯಾರ್ಥಿಗಳಿಗೆ ಇದನ್ನು ನಾವು ತುಂಬ ವಿವರವಾಗಿ ಸ್ಕ್ರಿಪ್ಟ್ ತರಗತಿಗಳಲ್ಲಿ ಬೋಧಿಸ್ತಾ ಇರ್ತೀವಿ. ಸಿನಿಮಾಕ್ಕೂ ಸಾಹಿತ್ಯಕ್ಕೂ ಸಂಪೂರ್ಣವಾದ ಭಿನ್ನವಾದ ವ್ಯಾಕರಣ ಇದೆ. ಮೊದಲು ಅದನ್ನು ಗ್ರಹಿಸಬೇಕು. ಸಿನಿಮಾ ಶ್ರೇಷ್ಠವೋ ಸಾಹಿತ್ಯ ಶ್ರೇಷ್ಠವೋ ಅನ್ನುವ ಚರ್ಚೆ ಪಕ್ಕಕ್ಕಿಡಬೇಕು. ಎಲ್ಲ ಮಾಧ್ಯಮಗಳು ಶ್ರೇಷ್ಠ. ಅಲ್ಲಿ ಕೆಲಸ ಮಾಡುವವರು ಶ್ರೇಷ್ಠರೋ ಕನಿಷ್ಠರೋ ಆಗಿರ್ತೀವಿ ಅಷ್ಟೇ. ಮಾಧ್ಯಮಗಳು ತಾನೇ ತಮ್ಮದೇ ಆದಂಥ ಒಂದು ವ್ಯಾಕರಣದ ಇಟ್ಕೊಂಡು ಅವು ಮುಂದುವರಿತಾ ಇರ್ತವೆ. ಸಾಹಿತ್ಯ ಪ್ರಾಚೀನ ಅಭಿವ್ಯಕ್ತಿ, ಸಿನಿಮಾ ಇತ್ತೀಚಿನ ತಾಂತ್ರಿಕ ಅಭಿವ್ಯಕ್ತಿ. ಸಹಜವಾಗಿ ಅದರ ಟ್ರಾನ್ಸ್ಫಾರ್ಮೇಷನಲ್ಲಿ ರೂಪಾಂತರ ಮಾಡುವಾಗ ಬೇಕಾದಷ್ಟು ಸವಾಲುಗಳು ಬರುತ್ತೆ. ಅದನ್ನು ನಿಮ್ಮ ಸೃಜನಶೀಲ ಶಕ್ತಿಯಿಂದ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಹೀಗೆಲ್ಲ ಮಾಡಿದಾಗಲೂ ಸಕ್ಸಸ್ಫುಲ್ ಫಿಲ್ಮ್ ಆದಾಗಲೂ ಲೇಖಕರಿಗೂ ನಿರ್ದೇಶಕರು ಜಗಳ ಆಗಿರೋದು ಇದ್ದೇ ಇದೆ. ತರಾಸು, ಪುಟ್ಟಣ್ಣ ಅಥವಾ ಗೈಡ್ ಸಿನಿಮಾ ಈ ಥರದ್ದು ಅನೇಕ ಸಂದರ್ಭಗಳು ನಾವು ನೋಡ್ತೀವಿ. ಕಾರಣ ಏನಾಗುತ್ತೆ ಅಂದರೆ, ಸಾಹಿತಿಯೊಬ್ಬ ಚಲನಚಿತ್ರ ಮಾಡುವಾಗ ಈ ಸಂಕ್ರಮಣ ಏನಿದೆ, ಬದಲಾವಣೆ ಏನಿದೆಯಲ್ಲ, ಆ ಬದಲಾವಣೆಯ ಹೊತ್ತಿನಲ್ಲಿ ಸಿನಿಮಾದಲ್ಲಿ ಸಾಹಿತ್ಯ ಮರುಹುಟ್ಟು ಪಡೆಯುತ್ತೆ, ರೀಬಾರ್ನ್ ಆಗುತ್ತೆ. ಆ ರೀಬಾರ್ನ್ ಆಗುವಾಗ ಅದು ಕ್ಯಾಮ್ರಾ ಭಾಷೆಯಲ್ಲಿ ರೀಬಾರ್ನ್ ಆಗುತ್ತೆ. ಅದು ಮೂಲದ ಹಾಗೆ ಇರೋಕ್ಕೆ ಸಾಧ್ಯವೇ ಇಲ್ಲ, ಇರೋಕ್ಕೆ ಕೂಡ್ದು. ಯಾರಾದರೂ ಕಾದಂಬರಿ ಇರೋ ಹಾಗೆ ಸಿನಿಮಾ ಮಾಡಿದ್ದಾರೆ ಅಂದರೆ ಅದು ತಪ್ಪು ಅಂತ ನನ್ನ ಪ್ರಕಾರ. ಯಾಕಂದರೆ ಸಿನಿಮಾ ಬೇರೆ ಏನೋ ಬಯಸುತ್ತೆ. ಅಂಥ ಬದಲಾವಣೆಗೆ ಸಾಹಿತ್ಯ ಕೃತಿ ಸಿದ್ಧವಾಗಿರಬೇಕು, ಸಾಹಿತಿ ಕೂಡ ಸಿದ್ಧವಾಗಿರಬೇಕು. ಹೇಗಿರಬೇಕು ಸಾಹಿತಿ? ಇಲ್ಲಪ್ಪ, ನಾನು ಸಿನಿಮಾಕ್ಕೆ ಕೊಡೋದೇ ಇಲ್ಲ, ನಾನು ಸಾಹಿತಿಯಾಗಿ ನನ್ನ ಯಶಸ್ವಿ ಆಗಿದೆ, ನಾನು ಕೊಡೋರಿಲ್ಲ, ಅದು ಅವನ ಹಕ್ಕು. ಅಂಥ ಕೃತಿಗಳನ್ನು ಮುಟ್ಲೇಬೇಡಿ. ಕೊಡ್ತೀವಿ ಅಂದಾಗ ಅವರ ಜೊತೆಗೆ ಸಂಪೂರ್ಣವಾಗಿ ವಿವರವಾಗಿ ಬದಲಾವಣೆಗಳನ್ನು ಚರ್ಚಿಸಿ ಅನುಮತಿ ಪಡ್ಕೋಬೇಕು. ತುಂಬ ಜನ ಈ ಕಮ್ಯುನಿಕೇಷನ್ ಬಿಟ್ಬಿಡ್ತಾರೆ. ನಾನು ಇಂತಿಂಥ ಬದಲಾವಣೆ ಮಾಡ್ಕೋತೀನಿ, ಇಂಥ ಬದಲಾವಣೆಗಳನ್ನು ಇಂಥ ಕಾರಣಕ್ಕೆ ಮಾಡ್ಕೋತೀನಿ. ಇದು ದೃಶ್ಯ ಮಾಧ್ಯಮ. ನೀವು 20 ಪುಟಗಳಲ್ಲಿ ಹೇಳಿರೋ ಸ್ವಗತವನ್ನು ನಾನು 20 ಸೆಕೆಂಡ್ನಲ್ಲಿ ಹೇಳೋವಂಥ ಅವಶ್ಯಕತೆ ಇರುತ್ತೆ. ನೀವು 20 ಪೇಜ್ನಲ್ಲಿ ಹೇಳೋವಂಥ ಸೂರ್ಯೋದಯವನ್ನು ನಾನು 20 ಸೆಕೆಂಡಲ್ಲಿ ಹೇಳಬೇಕಾಗತ್ತೆ. ಇಂಥ ದೃಶ್ಯಗಳನ್ನು ತೆಗಿಯೋಕ್ಕೆ ಆಗಲ್ಲ. ಯಾಕೆಂದ್ರೆ ನಿಮಗೆ ಸಾಹಿತಿಗಳಾಗಿ ಸ್ವಾತಂತ್ರ್ಯ ಇದೆ, ನಮಗೆ ಸೆನ್ಸಾರ್ ಬೋರ್ಡ್ ಅಂತಿರುತ್ತೆ. ನಾವು ಬಳಸೋ ಶಬ್ದ, ವಿಜುವಲ್ಸ್ಗಳ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಾಹಿತಿಗಳು ಇದೆಲ್ಲ ಗೊತ್ತಿಲ್ಲದೆ ಇರೋರಂತಲ್ಲ. ಸಾಹಿತ್ಯದಲ್ಲಿ ಏನಾಗುತ್ತೆ, ಒಂದು ಸ್ವಯಂಭೂತನ ಇರುತ್ತೆ. ನನ್ನ ಕಾದಂಬರಿ ನಾನು ಬರೆದಿದ್ದೀನಿ, ನಾನು 6 ತಿಂಗಳು ಹೋಗಿ ತಪಸ್ಸು ಮಾಡಿ ಬರೆದಿದ್ದೀನಿ, ನಂದು ಅನ್ನುವಂಥದ್ದು. ಆ ಥರದ್ದು ಇರುತ್ತಲ್ಲ, ಆ ಕಾರಣಕ್ಕೆ ಅವರು ಬಿಟ್ಟು ಕೊಡೋದಕ್ಕೆ ಕೆಲವು ಸಾಹಿತಿಗಳು ಸಿನಿಮಾ ಬಗ್ಗೆ ಮೊದಲೇ ಸಿನಿಮಾದ ಬಗ್ಗೆ ಒಂದು ಅಸ್ಪೃಶ್ಯ ಭಾವನೆ ಇರುತ್ತೆ. ಸಿನಿಮಾದವರು ಅಂದರೆ ಮೋಸ ಮಾಡ್ತಾರೆ, ಸಿನಿಮಾದವರು ಅಂದರೆ ಚೆಕ್ ಬೌನ್ಸ್ ಮಾಡ್ತಾರೆ, ಇದೆಲ್ಲ ಇರುತ್ತೆ. ಇನ್ನೊಂದು ಲೌಕಿಕವಾದ ವ್ಯಾವಹಾರಿಕವಾದ್ದು ಅದು ಪ್ರತ್ಯೇಕ. ನಾನು ಹೇಳೋದು, ನೀವು ಸಾಹಿತಿಗೆ ನೋಡಪ್ಪ, ನಿನ್ನ ಕಥೆ ತಗೊಳ್ತಾ ಇದ್ದೀವಿ, ಈ ಕಥೆಯಲ್ಲಿ ಇಂತಿಂಥ ಮಾರ್ಪಾಡುಗಳು ಬೇಕಾ, ಒಪ್ಕೊಳ್ತೀರಾ? ಆ ವಿಷಯ ಸರಿಯಾಗಿರಬೇಕು, ಸಂಭಾವನೆ ಕೊಡೋದೆಲ್ಲ ಸರಿ ಇರಬೇಕು. ಅದು ಬಹಳ ಥರ ತಪ್ಪುಗಳಾಗತ್ತೆ. ತೇಜಸ್ವಿ ಏನು ಮಾಡ್ತಾಯಿದ್ರು, ತಗೊಳ್ಳೆಯ ಒಂದೇ ಪೇಮೆಂಟು ಕೊಟ್ಬಿಟ್ಟು ತಗೊಂಡು ಹಾಳಾಗೋಗು, ಏನಾರ ಮಾಡ್ಕೊಂಡು ನಾನು ಪುಸ್ತಕ ಬರೆದು ಸಕ್ಸಸ್ ಆಗಿದ್ದೀನಿ, ಸೊ ಚೆನ್ನಾಗಿ ತೆಗಿ ಅಷ್ಟೇ, ನನ್ನ ಕರೆದು ಸ್ಕ್ರಿಪ್ಟ್ ಮಾಡಿಕೊಡು ಅವೆಲ್ಲ ಕೇಳಬೇಡ ನೀನು. 2 ವರ್ಷದಲ್ಲಿ ಮಾಡಲಿಲ್ವಾ, ಕತೆಗಳು ಹಕ್ಕು ನನಗೆ ವಾಪಸ್ ಬರುತ್ತೆ, ಹೋಗಂತಿದ್ರು. ಅವ್ರು ಒಂದು ಥರದ ಅವ್ರದ್ದೊಂದು ನಿಷ್ಠುರತೆ ಇರ್ತಾಯಿತ್ತು. ಸೊ ಹಾಗಾಗಿ ಎಲ್ಲ ಲೇಖಕರು ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಸಾಹಿತ್ಯದಿಂದ ತಗೊಂಡಾಗ ಈ ಎಚ್ಚರವನ್ನು ವಹಿಸ್ಕೋಬೇಕು. ಈಗ 600 ಪುಟದ ಒಂದು ಕಾದಂಬರಿ ಇರಬಹುದು, 6 ಪುಟದ ಸಣ್ಣ ಕಥೆ ಇರ್ಬೋದು, ಅಥವಾ ಒಂದೇ ಪುಟದ ಒಂದು ಪ್ರಬಂಧ ಇರಬಹುದು. ಅದು 2 ಗಂಟೆ ವಿಸ್ತಾರವಾಗೋದಿದೆಯಲ್ಲ ಒಂದು ಕಥೆಯ ಸಿನಿಮಾ ಆಗಿ, ಅದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಚಾಲೆಂಜಿಂಗ್. ಅಲ್ಲಿ ಹಾಡುಗಳು ಬರುತ್ತೆ, ಸಂಭಾಷಣೆ ಬರುತ್ತೆ, ಎಷ್ಟೋ ದೃಶ್ಯಗಳನ್ನು ತೆಗೆದು ಹಾಕ್ತೀವಿ, ಕೆಲವು ದೃಶ್ಯಗಳನ್ನು ಸೇರಿಸ್ತೀವಿ. ಈ ಬದಲಾವಣೆಯನ್ನು ಲೇಖಕ ನಿರ್ದೇಶಕ ಒಪ್ಪಿ ಮುಂದುವರಿಬೇಕು. ಇದರರ್ಥ ಎಲ್ಲ ಲೇಖಕರಿಗೂ ಸ್ಕ್ರೀನ್ ಪ್ಲೇ ಕೂರಿಸ್ಕೋಬೇಕು, ಅವ್ರ ಕೈಲಿ ಸ್ಕ್ರೀನ್ ಪ್ಲೇ ಮಾಡಿಸ್ಬೇಕು ಅಂತಲ್ಲ. ಅವ್ರಿಗೆ ಆಸಕ್ತಿ ಇದ್ದರೆ ಬರ್ಬೋದು, ಇಲ್ಲದಿದ್ದರೆ ನೀವು ಪ್ರೊಫೆಷನಲ್ ಸ್ಕ್ರಿಪ್ಟ್ ರೈಟ್ ಇಟ್ಕೊಂಡೇ ಸಿನಿಮಾ ಮಾಡಬೇಕು. ಕಾರಣ, ಸಾಹಿತ್ಯಕ್ಕೆ ಇರುವ ಮಾರುಕಟ್ಟೆಯ ಭಾರ ತುಂಬ ಕಡಿಮೆ. ಸಿನಿಮಾಕ್ಕೆ ಟ್ರೇಡ್ ಅನ್ನೋದಿದೆಯಲ್ಲ, ವ್ಯವಹಾರದ ಭಾರ ಬಹಳ ದೊಡ್ಡದು. ಆ ದೊಡ್ಡ ಭಾರವನ್ನು ಒಬ್ಬ ನಿರ್ಮಾಪಕ, ವಾಣಿಜ್ಯ ಎಲ್ಲ ಬಂದಿರುತ್ತೆ, ಕಲಾವಿದರು. ಆ್ಯಂಡ್ ಇಟ್ಸ್ ಎ ಕಲೆಕ್ಟಿವ್ ವರ್ಕ್. ಸಾಹಿತಿ ಒಂದು ಪುಸ್ತಕ, ಅವನ ಪುಸ್ತಕ ಓದುಗ ಓದ್ತಾನೆ, ಇನ್ನೊಬ್ಬರಿಗೆ ಕೊಡ್ತಾರೆ, ಅದೊಂದು ಓದುಗನ ಕೆಲಸ. ಮತ್ತು ಬೇಕಾದ ಸಾಹಿತ್ಯವನ್ನು ಆರಿಸ್ಕೊಂಡು ಓದುಗ ಓದ್ತಾನೆ. ಸಿನಿಮಾ ಹಾಗಲ್ಲ, 100-150 ಜನ ಕಲೆಕ್ಟಿವ್ ಫೋರ್ಸ್ ಥರ ಅದನ್ನು ಕ್ರಿಯೇಟ್ ಮಾಡ್ತಾರೆ. 1000 ಜನ ಒಟ್ಟಿಗೆ ಕುಳಿತು ನೋಡ್ತಾರೆ. ಒಂದು ಚಿತ್ರಮಂದಿರಕ್ಕೆ ಬಂದು ನೋಡುವಾಗ ಆ ಪ್ರೇಕ್ಷಕರನ್ನು ನೋಡಿದರೆ ನೀವು
ಒಂದೊಂದು ಹಿನ್ನೆಲೆಯಿಂದ ಬಂದಿರ್ತಾರೆ. ಅಲ್ಲೊಬ್ಬಳು ಗೃಹಿಣಿ ಇರ್ತಾಳೆ, ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಒಬ್ಬ ರೈತ ಬಂದಿರ್ತಾನೆ, ಒಬ್ಬ ಪ್ರೇಮಿಗಳು ಬಂದಿರ್ತಾರೆ, ಇನ್ಯಾರೋ ಒಬ್ಬ ಬಸ್ ಕಾಯೋಕ್ಕೆ ಲೇಟಾಗಿ ಬಸ್ ಸಿಕ್ಕಿಲ್ಲ ಅಂತ ಬಂದು ಕೂತಿರ್ತಾನೆ. ಟ್ರಾನ್ಸಿಟ್ ಪ್ಯಾಸೆಂಜರ್ಸ್ ತುಂಬ ಕೂತಿರ್ತಾರೆ. ಏನೋ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ತುಂಬ ಜನ ಫ್ಲೋಟಿಂಗ್ ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಅವರೆಲ್ಲ ಸಿನಿಮಾಕ್ಕೆ ಹೋಗ್ತಾರೆ 2 ಗಂಟೆ, ಯಾಕಂದರೆ ಇನ್ನೊಂದು 2 ಅವರ್ಸ್ ಟ್ರೈನ್ ಇದೆ ಅಂತ. ಅವ್ರ ಮನಸ್ಥಿತಿ ಬೇರೆ ಇರುತ್ತೆ. ಅಲ್ಲೊಬ್ಬ ವ್ಯಾಪಾರಿ ಇರ್ತಾನೆ, ಇನ್ನೊಬ್ಬ ಎ ಸಿ ಇದೆ ಚಿತ್ರಮಂದಿರದಲ್ಲಿ ಒಂದು ಅರ್ಧ ಗಂಟೆ ನಿದ್ರೆ ಮಾಡೋಣ, ಸಿನಿಮಾನೂ ನೋಡೋಣ ಅಂತ ಬಂದಿರ್ತಾನೆ. ಈ ಥರದ ವಿಚಿತ್ರವಾದ ಸ್ಥಿತಿಯಲ್ಲಿ ಪ್ರೇಕ್ಷಕ ಬಂದಿರ್ತಾನೆ. ವ್ಯಾರ್ಯಾಸ್ ಫಾರ್ ಓದುಗ ಅದಿರಲ್ಲ. ನೀವು ಒಂದು ಕಾದಂಬರಿ ತಗೋತೀರಿ ಕಾರಂತರದಂದರೆ ಯು ನೋ ಅದರಿಂದ ಏನು ಪಡೀತೀರಿ ಅಂತ. ಆಮೇಲೆ ನೀವು ಒಟ್ಟಿಗೆ ಓದಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಲಿಟ್ರೇಚರ್. ಸಿನಿಮಾ ಹಾಗೆ ಅಲ್ಲ, ಅದು ಘಟಕವಾಗಿ ಒಟ್ಟಿಗೆ ಎಂಟರ್ಟೈನ್ ಮಾಡಬೇಕು ಅಥವಾ ಎನ್ಲೈಟನ್ ಮಾಡಬೇಕು, ವಾಟ್ ಎವರ್. ಸೊ ಈ ಒಂದು ಕಾರಣಕ್ಕೆ ಸಂಘರ್ಷಗಳಾಗ್ತಿರುತ್ತೆ. ನಾನು ಇದುವರೆಗೆ ಅದು ಆಗ್ದಂಗೆ ನೋಡ್ಕೊಂಡಿದ್ದೀನಿ. ವೈಕುಂಠರಾಜು ನನ್ನ ಸ್ಕ್ರಿಪ್ಟನ್ನು ತುಂಬ ಮೆಚ್ಕೊಂಡಿದ್ರು, ತುಂಬ ಚೆನ್ನಾಗಿ ಬರೆದಿದ್ರಿ. ಅಷ್ಟೇ ಅಲ್ಲ, ನೀವು ಬರೆದ್ರೆ ನಾನು ಇದ್ರ ರೈಟ್ಸ್ ಕೊಡೋದು ಅಂತ ಅವ್ರು ಹೇಳ್ತಾಯಿದ್ರು. ನಾನು ಕಾಡಿನ ಬೆಂಕಿಲಿನ ಅಡಿಸೋಜ ಅವರಿಂದ ನಾನು ಮೆಚ್ಚುಗೆ ತಗೊಂಡೆ. ಕೊಮ್ಮು ವೀರಭದ್ರಪ್ಪ ಅವರಿಂದ ಕೊಟ್ರೇಶಿ ಕನಸು ಮಾಡಿದಾಗ, ಇಷ್ಟಕಾಮ್ಯ ಮಾಡಿದಾಗ ದೊಡ್ಡೇರಿ ವೆಂಕಟಗಿರಿರಾವ್ ಅವರ ಕುಟುಂಬ ಅವರಿರಲಿಲ್ಲ, ಅವರ ಮಕ್ಕಳು ನಮಗೆ ರೈಟ್ಸ್ ಕೊಟ್ಟಿದ್ದರು. ಹಾಗೆ ಗೀತೆಗಳನ್ನು ಅಳವಡಿಸಿದಾಗಲೂ ಕೂಡ ನಾನು ಇದುವರೆಗೆ ಆದಷ್ಟು ಅವುಗಳಿಂದ ಮಾಧ್ಯಮಕ್ಕೆ ಅಗತ್ಯ ಇರುವಂಥದ್ದನ್ನು ಮಾಡಿಕೊಂಡು ಅದನ್ನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದೀನಿ ಅನ್ನೋಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ.